ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸಿ. ಪ್ರತಿ ಉಸಿರಿನ ಜೊತೆಯಲ್ಲೂ ನಿಮ್ಮ ದೇಹವು ಹಗೂರವಾಗುತ್ತಿದ್ದ ಹಾಗೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಜಗನ್ಮಾತೆಯನ್ನು ನಿಮ್ಮ ಮನಸ್ಸಿನೊಳಗೆ ಮೂಡಿಸಿಕೊಳ್ಳಿ. ಪ್ರೀತಿ, ಅನುಕಂಪ, ಅನಂತ ಬೆಳಕಿನ ಮೂಲವಾದ ಆ ಜಗನ್ಮಾತೆಯನ್ನು ನಿಮ್ಮ ಹೃದಯದೊಳಗೆ ಅನುಭವಿಸುತ್ತಿದ್ದ ಹಾಗೆ ನಿಮ್ಮ ಸುತ್ತಲೂ ಧನಾತ್ಮಕವಾದ ಪ್ರಕಾಶಮಾನವಾದ ಬೆಳಕು ಆವರಿಸುತ್ತಿರುವ ಹಾಗೆ ಭಾವಿಸುತ್ತಾ ಆಕೆಯ ಸ್ಮರಣೆಯ ಬೆಳಕು ನಿಮ್ಮ ಹೃದಯದಿಂದ ವಿಸ್ತಾರವಾಗಿ ಹರಡುತ್ತಾ ನಿಮ್ಮ ಪ್ರಭೆಯ ತುಂಬ ತುಂಬಿಕೊಳ್ಳುತ್ತಾ ಮಾತೆಯ ಬೆಚ್ಚನೆಯ ಪ್ರೀತಿ, ರಕ್ಷಣೆ ಮತ್ತು ನಿರಂತರವಾದ ಪ್ರೀತಿಯು ನಿಮ್ಮ ಬಳಿಯಲ್ಲೇ ಜೊತೆಯಲ್ಲೇ ಇರುವ ಈ ಮೃದುವಾದ ಅನುಭವವನ್ನು ಆಳವಾಗಿ ಅನುಭವಿಸುತ್ತಾ ಪ್ರಕಾಶಮಾನವಾದ ಸೂರ್ಯನ ಬೆಳಕು ಎಲ್ಲೆಡೆ ಹರಡುವಂತೆ ನಿಮ್ಮ ಪ್ರತಿ ಉಸಿರಿನ ಜೊತೆಯಲ್ಲೂ ಈ ಬೆಳಕು, ಈ ಪ್ರೀತಿಯು ನಿಮ್ಮೊಳಗೆ ಇನ್ನೂ ಆಳವಾದ ಅನುಭವಕ್ಕೆ ಬರುತ್ತಿರುವ ಹಾಗೆ ಭಾವಿಸಿ. ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿರುವ, ಮಾರ್ಗದರ್ಶನ ನೀಡುತ್ತಿರುವ, ನಿರಂತರವಾಗಿ ನಿಯಮಿತವಾದ ಪ್ರೀತಿಯನ್ನು ದಯಪಾಲಿಸುತ್ತಿರುವ ಆಕೆಯ ಪ್ರೀತಿಯನ್ನು ಆಳವಾಗಿ ಅನುಭವಿಸುತ್ತಾ ಆಕೆಯ ಕೃಪೆಯ ಧಾರೆಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಅವಳ ಈ ಕೃಪೆಯ ಜೊತೆ, ಮಮತೆಯ ಜೊತೆ, ಶುಶ್ರೂಷೆಯ ಜೊತೆ ಕೆಲವು ಕ್ಷಣಗಳ ಕಾಲ ಆನಂದದಿಂದ ಆರಾಮದಾಯಕವಾದ ಭಾವನೆಯಲ್ಲಿ ಇರಿ. ನಿಧಾನವಾಗಿ ಈಗ ಆ ಜಗನ್ಮಾತೆಯ ಶುಶ್ರೂಷೆಯ ಬೆಳಕು, ಅನುಕಂಪದ ಶಕ್ತಿ ನಿಮ್ಮ ಗಂಟಲನ್ನು ಆವರಿಸುತ್ತಾ ನಿಮ್ಮ ಧ್ವನಿಪಟ್ಟಿಗೆಯ ತುಂಬವೂ ತುಂಬಿಕೊಳ್ಳುತ್ತಾ ಹಲವು ವರ್ಷಗಳಿಂದ ಹೇಳಲಾಗದೆ, ವ್ಯಕ್ತಪಡಿಸಲಾಗದೆ ಹಿಡಿದಿಟ್ಟುಕೊಂಡ ಎಲ್ಲ ಹೆಪ್ಪುಗಟ್ಟಿದ ವಿಚಾರಗಳು, ಭಾವನೆಗಳನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡುತ್ತಾ ಗಂಟಲಿನಲ್ಲಿ ಹಿಡಿದುಕೊಂಡ ಎಲ್ಲ ಕೋಪ, ಅಸಮಾಧಾನಗಳನ್ನು ಮುಕ್ತಿಗೊಳಿಸುತ್ತಾ ಬೆಳಕು ಯಥೇಚ್ಛವಾಗಿ ಹರಿಯುತ್ತಿರುವ ಹಾಗೆ ಭಾವಿಸಿ. ಈ ಜಗನ್ಮಾತೆಯ ಶುಶ್ರೂಷೆಯ ಬೆಳಕು ನಿಮ್ಮೆಲ್ಲ ಸಂವಾದದಲ್ಲೂ ಸಂವಹನದಲ್ಲೂ ಅರಿವಾಗಿ ಹರಿಯುತ್ತಾ ಆಳವಾದ ಸ್ವಾತಂತ್ರ್ಯವನ್ನು ಅನುಭವಿಸಲು ಸಹಕರಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ನೀವು ನಿಮ್ಮ ಸತ್ಯವನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಬೇಕಾಗುವ ಧೈರ್ಯವನ್ನು ಇದು ದಯಪಾಲಿಸುತ್ತಾ ನಿಮ್ಮೊಳಗೊಂದು ವಿಶೇಷವಾದ ನಿರಾಳತೆಯನ್ನು ಅನುಭವಕ್ಕೆ ತರುತ್ತಿದೆ. ಈ ಬೆಳಕಿನ ಮುಖಾಂತರ ನಿಮ್ಮ ಧ್ವನಿಯಲ್ಲಿ ವಿಶಿಷ್ಟವಾದೊಂದು ಸ್ಪಷ್ಟತೆ, ಆತ್ಮವಿಶ್ವಾಸವು ಹೊರಹೊಮ್ಮುತ್ತಿದ್ದ ಹಾಗೆ ಭಾವಿಸುತ್ತಾ
ಜಾಗೃತವಾದ ನಿರರ್ಗಳವಾದ ಮಾತುಗಳು ಜಗನ್ಮಾತೆಯ ಕೃಪೆಯಂತೆ ನಿಮ್ಮ ಧ್ವನಿಪಟ್ಟಿಗೆಯ ಮೂಲಕ ಈ ಕ್ಷಣದಿಂದ ಹರಿಯುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ನಿಮ್ಮ ವಿಚಾರಧಾರೆಗಳು, ಭಾವನೆಗಳು ನೈಸರ್ಗಿಕವಾಗಿ, ಸುಂದರವಾಗಿ, ಸೌಮ್ಯವಾಗಿ, ಸುರಕ್ಷಿತವಾಗಿ ನಿಮ್ಮ ಮೂಲಕ ಅನುಭವಕ್ಕೆ ಬರುತ್ತಿರುವ ಹಾಗೆ ಭಾವಿಸುತ್ತಾ ಅಮ್ಮನವರ ಈ ಪ್ರೀತಿಯ ಬೆಳಕು ನಿಮ್ಮ ಗಂಟಲಿನಲ್ಲಿ ಯಥೇಚ್ಛವಾಗಿ ಹರಿಯುತ್ತಿರುವುದನ್ನು ಮತ್ತೊಮ್ಮೆ ನೋಡುತ್ತಾ ಸಂಭ್ರಮಿಸುತ್ತಾ ಆನಂದದಿಂದ ನೀವಿಚ್ಛಿಸಿದಾಗ ನಿಧಾನವಾಗಿ ಹೊರಬನ್ನಿ. ಧನ್ಯವಾದಗಳು. ನಮ್ಮ ಸೆಲ್ಫ್ ಲವ್ 365 ಅನ್ನೋ ವರ್ಷದಲ್ಲಿ ಯಾವತ್ತು ಬೇಕಾದರೂ ಸೇರಿಕೊಳ್ಬೋದಾಗಿರೋ ಮತ್ತು ಅವತ್ತಿನಿಂದ 365 ದಿನಗಳ ಕಾಲ ಒಂದು ಇಂಟೆನ್ಸ್ 1 hour ವೆಲ್ನೆಸ್ ಪ್ರೋಗ್ರಾಮ್ನ ಅನುಭವಿಸ್ತಾ ಯಾವ ರೀತಿಯೆಲ್ಲ ಆಳವಾದ ಬದಲಾವಣೆಯನ್ನು ನೋಡಿದ್ದಾರೆ ನಿಮ್ಮ ಜೊತೆಯಲ್ಲಿ ಧ್ಯಾನ ಮಾಡೋರು ಅನ್ನೋದನ್ನು ಒಂದು ಒಪಿನಿಯನ್ನ ನಾವು ಹಂಚ್ಕೊಳ್ಳೋಣ ಅಥವಾ ನೋಡೋಣ. ಬಿಕಾಸ್ ದ ಮೋರ್ ವಿ ಸಿ ಅದರ್ಸ್ ಟ್ರಾನ್ಸ್ಫರ್ಮೇಷನ್ ದ ಬೆಟರ್ ವಿ ಗೆಟ್. ನೀವು ಕೂಡ ಈ ಸೆಲ್ಫ್ ಲವ್ ಜರ್ನಿಯನ್ನು ಇನಿಷಿಯೇಟ್ ಮಾಡಬಹುದು. ಮೊದಲನೇದಾಗಿ ಸೆಲ್ಫ್ ಲವ್ ಅಂದರೆ ಏನು ಅಂತ ನೀವು ತಿಳ್ಕೊಳ್ಬೇಕು. ಅದನ್ನು ಉಚಿತವಾದ ವೆಬಿನಾರ್ ಮೂಲಕ ನೀವು ಅನುಭವಿಸ್ಬೋದಾಗಿದೆ. QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ. ಮತ್ತು ನೀವು ಯಾವಾಗ ಬೇಕಾದರೂ ಯಾವ ದಿನ ಬೇಕಾದರೂ ನಮ್ಮ ಜೊತೆಲಿ 1 hour ಇಂಟೆನ್ಸ್ ಲೈವ್ ಪ್ರೋಗ್ರಾಮ್ನ ಯೋಗ, ಧ್ಯಾನ, ಬ್ರೈನ್ ಪ್ರೋಗ್ರಾಮಿಂಗ್ ಮತ್ತು 1 full year ಲೈಫ್ ಟೈಮ್ ಕಮ್ಯುನಿಟಿ ಆ್ಯಕ್ಸಸ್ ವಿತ್ ಲೈವ್ ವೆಲ್ನೆಸ್ ಪ್ರೋಗ್ರಾಮಿಂಗನ್ನು ಔಷಧರಹಿತ ಚಿಕಿತ್ಸೆಯನ್ನು ಅನುಭವಿಸ್ಬೋದಾಗಿದೆ. ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಎಸ್, ಹೇಳಿ, ಹೇಗಿದೆ ಸೆಲ್ಫ್ ಲವ್ 365? ವೆರಿ ವೆರಿ ವಂಡರ್ಫುಲ್ ಮ್ಯಾಮ್. ಅದು ಹೇಳಕ್ಕೆ ಆಗಲ್ಲ, ಅಷ್ಟು ತುಂಬಾ ಚೆನ್ನಾಗಿದೆ. ನಾನು ಇವತ್ತು ಎಷ್ಟು ಗೊತ್ತಾ, ಎಷ್ಟು ನಿಮ್ ಇನ್ನರ್ ಹೀಲಿಂಗ್ ಇಂದನೂ ನಿಮ್ ಜೊತೆ ಮಾತಾಡ್ಬೇಕಂತ ಅಂದ್ಕೊಂಡವಳು. ಬೇಡ, ನನ್ನೊಳಗೆ ನಾನು ಇನ್ನೂ ಸ್ವಲ್ಪ ಬದಲಾಗಿದ್ದೀನಿ, ಅಷ್ಟು ನಾನು ಅಳವಡಿಸ್ಕೊಂಡಿದ್ದೀನ ಅಂತ ಯೋಚನೆ ಮಾಡಿ ನಾನು ಎಷ್ಟು ಜಡ್ಜ್ಮೆಂಟ್ ಅಲ್ಲಿ ಇದ್ದೀನಿ, ಅದೆಲ್ಲ ಹೀಲ್ ಆಗಿದೆಯಾ ನನಗೆ ಅಂತ ಹೇಳಿ ನೋಡ್ಕೊಂಡು ಇವತ್ತಿಗೆ ನನ್ನ ಮನಸ್ಸು ಒಂದು ಹಂತಕ್ಕೆ ಬಂದಿದೆ. ಈಗ ನಾ ಮ್ಯಾಮ್ ಹತ್ರ ಮಾತಾಡ್ಬೋದು ಅಂತ ಇವತ್ತು ನಾನು ಹಾಸ್ಪಿಟಲ್ ಅಲ್ಲಿ ಡ್ಯೂಟಿ ಮೇಡಮ್, ಸ್ಟಾಫ್ ನರ್ಸ್. ನಾನ್ ಇಲ್ಲೇ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳಿ ನನ್ ತುಂಬಾ ಡ್ರೀಮ್ ಇತ್ತದು. ಆಮೇಲೆ ನನಗೆ ಗೊತ್ತಿಲ್ದಂಗೆ ನಾನ್ ಡಿಪ್ರೆಷನ್ ಅಲ್ಲಿ ಇದ್ದಳು ಮೇಡಮ್. ನನಗೆ ಈಗೀಗ ನನಗೆ ತುಂಬಾ ಕಣ್ಣೀರ್ ಬರೋದು, ಸುಮ್ನೆ ಏನು ಕಾರಣ ಇಲ್ಲ ಏನಿಲ್ಲ, ಅಷ್ಟು ಕಣ್ಣೀರ್ ಬರ್ತಾ ಇತ್ತು ನನಗೆ. ಈಗ ಅಲ್ಲಿಂದ ಇಲ್ಲಿಗೆ ನಾನು ಟ್ರಾನ್ಸ್ಫಾರ್ಮೇಶನ್ ನೋಡಿದ್ರೆ ನನ್ನ ಫ್ರೆಂಡ್ಸ್, ನನ್ನ ಕೊಲೀಗ್ಸ್ ಹೇಳ್ತಾರಲ್ಲ, ನೀವ್ ಅಷ್ಟು ಯಾವ್ದಕ್ಕೂ ಅಷ್ಟು ನೊಂದ್ಕೊಳ್ಳಲ್ಲ, ಮಾಡಲ್ಲ ಅಂದಾಗ ನನಗೆ ಗೊತ್ತಿಲ್ಲದೆ ನೀವು ನನ್ನ ಡಿಪ್ರೆಷನ್ ಗುಣಪಡಿಸಿ. ಕೆಲವರೆಲ್ಲ ಕೇಳ್ತೀನಿ, ನಿಮಗೆ ಥೆರಪಿ ತನಕೆಲ್ಲ ಹೋಗ್ಬೇಕಾಗತ್ತಾ ಅಂತ ಹೇಳಿ. ಗೊತ್ತಿಲ್ಲ, ನೋಡೋಣ, ಮೇಡಮ್ ಜೊತೆ ಫ್ಲೋ ಜೊತೆಗೆ ಹೋಗ್ತಾ ಇದೀನಿ, ಎಲ್ಲಿಗೆ ಹೋಗುತ್ತೆ ನೋಡೋಣ ಅಂತ ನಾ ಹೇಳ್ದವಳು. ಆದ್ರೆ ನನಗೆ ಇವತ್ತಿಗೆ ನೋಡಿದ್ರೆ ಎಷ್ಟು. ಆಮೇಲೆ ನಾ ಆರ್ಥ್ರೈಟಿಸ್ ಇಂದಲೂ ಸಫರ್ ಆದವಳು ಮೇಡಮ್ ನಾನು. ನೀವೇ ಹೇಳಿದ್ರಲ್ಲ, ನೀವೇ ಮಾಡ್ಕೊಳಕ್ ಕಾಯಿಲೆ ಅದು ಅಂತೇಳಿ. ಅವಾಗ ನಾ ಒಳಗಿಂದ ನೋಡ್ಕೊಂಡ್ ಬಂದಾಗ ಹೌದು, ನಾವೇ ಸುಮ್ನೆ ಕುಂತ್ಕೊಂಡು ಇಲ್ಲ ಸಮಸ್ಯೆಗಳಂತ ಮೇಜರ್ ಏನಿರಲ್ಲ, ಅದಕ್ಕೆ ದೊಡ್ಡ ಶಕ್ತಿ ಕೊಟ್ಟು ಇಲ್ಲಿ ಮಾಡ್ಕೊಂಡ್ ಬಂದಾಗ. ಆಮೇಲೆ ನೀವು ಪಾಸಿಟಿವ್ ವೆಬಿನಾರ್ ಒಂದು ತಗೊಳ್ಳಿ ಅಂತ ಲಾಸ್ಟ್ ಟೈಮ್ ಯಾರಿಗೋ ಹೇಳಿದ್ರಿ. ಅದಾದ್ಮೇಲೆ ಅದನ್ನು ತಗೊಂಡೆ ಮೇಡಮ್. ಅದ್ ತಗೊಂಡ್ಮೇಲೆ ಅಂತೂ ದೇವ್ರೇ, ಆ ಡಿವೈನ್ ಶಕ್ತಿ ಹೆಂಗ ಹರಿಯುತ್ತೆ, ಅದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು ಮೇಡಮ್. ಅಷ್ಟು ನಂಗೆ ವಂಡರ್ಫುಲ್, ಪ್ರತಿ ಒಂದ್ ದಿನಾನು ಅಷ್ಟು ವಂಡರ್ಫುಲ್ ಅನ್ನಿಸ್ತಾ ಇದೆ ಮೇಡಮ್. ಅಷ್ಟಕ್ ನಿಮಗೆ ದೇವ್ರು ನಿಮ್ಮನ್ನ ನಮ್ಮಂತೂ ಸಾವಿರಾರು ಜನ, ಲಕ್ಷಾಂತರ ಜನ ಕೊಟ್ಟಿರೋದಕ್ಕೆ ಅಷ್ಟು ಕೋಟಿ ನನ್ನ ಮನಸ್ಸು ಅಷ್ಟು ತುಂಬಿ ಬರ್ತಾ ಇದೆ ಮೇಡಮ್. ಇಷ್ಟು ಪ್ರೀತಿ ನನಗೆ. ಆ ಡಿವೈನ್ ಮದರ್ ಮೆಡಿಟೇಷನ್ ಮಾಡಿ ಅಂತಿರಲ್ಲ, ಅದು ಡಿವೈನ್ ಮದರ್ ನೀವೇ ಕಾಣಿಸ್ತಿರ್ತೀರ ಮೇಡಮ್. ಮದರ್ ರೂಪದಲ್ಲಿ ಆ ಪೂರ್ವಿ ಮೇಡಮ್ ಮುಖನೇ ಕಾಣಿಸ್ತಿರುತ್ತೆ ಡಿವೈನ್ ಮದರ್ ರೂಪದಲ್ಲಿ. ಅದು ನಮ್ಮಂತರ್ಗೆ ಇನ್ನೂ ತುಂಬಾ ನೀವು ಸಹಾಯ ಮಾಡ್ಲಿ ಅನ್ನೋದೇ ನನ್ ಖುಷಿ.